ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ವಿಷಯದ ಕಡೆನ ಬಂದ್ಬಿಡ್ತೇನೆ. ಸೊ ವಿದ್ಯಾರ್ಥಿಗಳಿಗೆ ಒಂದೇನು ಅಂಶಗಳನ್ನ ತಿಳಿಸಿದ್ದೀನಲ್ಲ, ಸೊ ಈ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಹೇಳ್ತಿರೋದಾಗಿರುತ್ತೆ. ಬಿ ಎಡ್ನ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಫೀಸ್ಗಳನ್ನ ಇವಾಗ ನಾನು ನಿಮಗೆ ಸೆಲೆಕ್ಷನ್ ಲಿಸ್ಟ್ ವಿಡಿಯೋ ಕೂಡ ಮಾಡಿದ್ದೇವೆ. ನಮ್ಮ ಒಂದು ಮೆಂಬರ್ಸ್ ಅಲ್ಲಿ ಕೂಡ ಅಪ್ಲೋಡ್ ಆಗಿರುತ್ತೆ, ನಾರ್ಮಲ್ ವಿಡಿಯೋಸ್ ಅಲ್ಲಿ ಇರುತ್ತೆ. ಅದನ್ನ ವೀಕ್ಷಣೆ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ನೀವು ಅದು ನೋಡಿದಿರಾ ಅಂತ ಕೂಡ ಅನ್ಕೋತೀನಿ. ಅದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಈ ರೀತಿಯಾಗಿ ಬಂದಿರುತ್ತೆ, ಗಮನಿಸ್ಕೋಬೋದಾಗಿರುತ್ತೆ. ನಿಮಗೆ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಅಂತಾನು ಕೊಟ್ಟಿರ್ತಾರೆ. ಅಂದ್ರೆ ಅಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಫೀಸ್ ಮೆನ್ಷನ್ ಆಗಿರುತ್ತೆ. 2025 ಆಗಿರ್ಬೋದು, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಮಥಿಂಗ್ ಅಲ್ಲಿ ಫೀಸ್ಗಳು ಬಂದಿರುತ್ತೆ. ಮತ್ತೆ 10,025 ಅಥವಾ ಏಡೆಡ್ ಕಾಲೇಜು, ಅನ್ಎಡೆಡ್ ಕಾಲೇಜು ಅಥವಾ ಕೆಲ ವಿದ್ಯಾರ್ಥಿಗಳಿಗೆ ಎಕ್ಸಮ್ಟೆಡ್ ಅಂತಾನು ಕೂಡ ಬಂದಿರುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ GM ವಿದ್ಯಾರ್ಥಿಗಳಿಗಿರ್ಬೋದು, SC ಮತ್ತು ವಿದ್ಯಾರ್ಥಿಗಳು, ST ವಿದ್ಯಾರ್ಥಿಗಳು, 2A 2B 3A 3B ಕ್ಯಾಟಗರಿ 1 ವಿದ್ಯಾರ್ಥಿಗಳು, ಯಾವ ವಿದ್ಯಾರ್ಥಿಗಳು ಏನೇನ ಮಾಡಬೇಕಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಹೇಳುವಂತಂದ್ರೆ ನಿಮ್ಗೆ ಏನಾದ್ರು ಈಗ ಎಕ್ಸಮ್ಟೆಡ್ ಅಂತ ಕೊಟ್ಟಿರ್ತಾರಲ್ಲ, ಎಕ್ಸಮ್ಟೆಡ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡುವಂತಂದ್ರೆ, ಮೊದಲನೇದಾಗಿ ಎಕ್ಸಮ್ಟೆಡ್ ಅಂದ್ರೆ ವಿದ್ಯಾರ್ಥಿಗಳಿಗೆ ವಿನಾಯಿತಿ ಅಂದ್ರೆ ಶುಲ್ಕ ವಿನಾಯಿತಿ ಅಂತ ಕೊಟ್ಟಿರುವಂತದ್ದಾಗಿರುತ್ತೆ. ಸ್ಕ್ರೀನ್ ಮುಖಾಂತರ ವಿದ್ಯಾರ್ಥಿಗಳಿಗೆ ನಾನು ಹಾಕಿರ್ತೀನಿ, ನೋಡ್ಕೋಬಹುದಾಗಿರುತ್ತೆ. ಅಂದ್ರೆ ಇಲ್ಲಿ ಇಲಾಖೆ ಕಡೆಯಿಂದನೇ ಅಧಿಕೃತ ಒಂದು ಮಾಹಿತಿಯನ್ನು ತಿಳಿಸಿರುವಂತದ್ದಾಗಿರುತ್ತೆ. ಆ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ದಾಖಲಾತಿ ಒಂದು ಸರ್ಕಾರಿ ವಿದ್ಯಾರ್ಥಿಗಳಿಗೆ ಫೀಸ್ ಸ್ಟ್ರಕ್ಚರ್ ಇಲ್ಲಿ ಮೆನ್ಷನ್ ಮಾಡಿದ ನೋಡಬಹುದಾಗಿರುತ್ತೆ. ನಿಮಗೆ ಗೌರ್ಮೆಂಟ್ ಸೀಟ್ ಅಲಾಟ್ ಆದಾಗ ಈ ಒಂದು ಸ್ಟ್ರಕ್ಚರ್ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಆ ಒಂದು ಬೇಸ್ ಮೇಲೆ ಫೀಸ್ ಅಲಾಟ್ ಆಗಿರುತ್ತೆ. ಅಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಮತ್ತೆ ದಂಡ ಯಾರಿಗೆ ಹಾಕ್ತಾರೆ, ಯಾವ ಸಂದರ್ಭದಲ್ಲಿ, ಅದರ ಬಗ್ಗೆ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿದಾಗ ಅರ್ಥ ಆಗುತ್ತೆ ನಿಮಗೆ. ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳ ಶುಲ್ಕದ ಬಗ್ಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಅವರ ಪಾಲಕರ ಅಥವಾ ಪೋಷಕರ ವಾರ್ಷಿಕ ಆದಾಯ ರು 2,50,000ಕ್ಕಿಂತ ಅಂದ್ರೆ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ಮಾತ್ರ ದಾಖಲಾತಿ ಸಮಯದಲ್ಲಿ ಪೂರ್ಣ ಶುಲ್ಕ ವಿನಾಯಿತಿ ಇರುತ್ತದೆ. ವಾರ್ಷಿಕ ಆದಾಯ 2.5 ಲಕ್ಷ ರು 2.5 ಲಕ್ಷಕ್ಕಿಂತ ಹೆಚ್ಚಿರುವ ಅಭ್ಯರ್ಥಿಗಳು ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ 2.5 ಲಕ್ಷಕ್ಕಿಂತ ಆದಾಯದ ಮಿತಿ ಕಡಿಮೆ ಇತ್ತು ಅಂದ್ರೆ ಸಮಸ್ಯೆ ಇರೋದು, ನಿಮಗೆ ಶುಲ್ಕ ವಿನಾಯಿತಿ ಬರುತ್ತೆ, ಎಕ್ಸಮ್ಟೆಡ್ ಅಂತ ಬಂದಿರುತ್ತೆ. ಸೊ ಅದನ್ನ ನಿಮಗೆ ಇನ್ನೊಂದು ಮುಂದೆ ಓದಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ವರ್ಗದಲ್ಲಿ BEd ಕೋರ್ಸಿಗೆ ಆಯ್ಕೆಯಾಗಿ ಅಂದ್ರೆ GM ನಲ್ಲಿ ಆಯ್ಕೆಯಾದಂತಹ ದಾಖಲಾತಿ ಸಮಯದಲ್ಲಿ ಶುಲ್ಕ ವಿನಾಯಿತಿ ಪಡೆಯಲು ಇಚ್ಛಿಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಜಾತಿ ಮತ್ತು ಆದಾಯದ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಅಂದ್ರೆ ನಿಮಗೆ ಇವಾಗ SC ST ಕ್ಯಾಟಗರಿಯಲ್ಲಿ ಆದರೂ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಅನ್ಕೊಳ್ಳಿ, ವಿದ್ಯಾರ್ಥಿಗಳಿಗೆ GM ಬೇಸ್ ಮೇಲೆ ಅಲಾಟ್ ಆಗಿರುತ್ತೆ. ಕೆಲ ವಿದ್ಯಾರ್ಥಿಗಳಿಗೆ GM ಅಂತ ಬಂದರೂ ಕೂಡ ಅಲ್ಲಿ ಒಂದು ವಿದ್ಯಾರ್ಥಿಗಳಿಗೆ SC ST 2A 2B 3A 3B ಕ್ಯಾಟಗರೀಸ್ ಮೆನ್ಷನ್ ಆಗಿರುತ್ತೆ. ಅಲ್ಲಿ ಅಂದ್ರೆ ಸ್ಪೆಷಲ್ ಗ್ರೂಪ್ಸ್ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳ ರಿಸರ್ವೇಷನ್ ಅಂದ್ಬಿಟ್ಟು ಅಲ್ಲಿ GM ಅಂತ ಬಂದಿದ್ರು ಕೂಡ ವಿನಾಯಿತಿ ಬಂದಿರುತ್ತೆ, ಎಕ್ಸಮ್ಟೆಡ್ ಅಂತ. ಕೆಲವರು ಶಾಕ್ ಆಗಿರುತ್ತೆ GM ಅಂತ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು. ಬಟ್ ಅವರಿಗೆ GM ಅನ್ನೋದು ಯಾವುದೇ ಕ್ಯಾಟಗರಿಗೆ ಬರೋದಿಲ್ಲ, ಜನರಲ್ ಮೆರಿಟ್ ಅಂತ ಆಗಿರುತ್ತೆ. ಹೆಚ್ಚಿಗೆ ಪರ್ಸೆಂಟೇಜ್ ಅನ್ನು ಹೊಂದಿದ್ದಾರೆ, ಆ ಒಂದು ರೀಸನ್ ಇಂದ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ. ಬಟ್ ಅವ್ರ ಕ್ಯಾಟಗರಿ ರಿಸರ್ವೇಷನ್ ಹೊಂದಿರೋದ್ರಿಂದ ಈ ಒಂದು ಏನು ಬರೋದ್ರಿಂದ ಅವ್ರಿಗೆ, ಸೊ ಆ ಕಾರಣಕ್ಕೆ ಶುಲ್ಕ ವಿನಾಯಿತಿನ ಕೊಡ್ತಾರೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಸೊ ಆ ಕಾರಣಕ್ಕೆ ಒಂದು GM ಅಂತ ಮೆನ್ಷನ್ ಆಗಿ ಎಕ್ಸಮ್ಟೆಡ್ ಬಂದಿರೋ ಕೂಡ ಇದು ಅನ್ವಯ ಆಗುತ್ತೆ. ಅವರು ಕ್ಯಾಸ್ಟ್ ಅಂಡ್ ಇನ್ಕಮ್ ಸಬ್ಮಿಟ್ ಅನ್ನು ಮಾಡಿರಬೇಕಾಗಿರುತ್ತೆ. ಪ್ರೆಸೆಂಟ್ ಇರುವಂತದ್ದು ಮೂಲ ದಾಖಲೆ ಪರಿಶೀಲನೆಯ ಸಮಯದಲ್ಲಿ ಯಾವುದೇ ಮೀಸಲಾತಿ ಮತ್ತು ಶುಲ್ಕ ವಿನಾಯಿತಿಗೆ ಅವಶ್ಯಕತೆ ಇರುವ ದಾಖಲೆಗಳನ್ನ ಸಲ್ಲಿಸದಿದ್ದಲ್ಲಿ ಮೀಸಲಾತಿ ಹಾಗೂ ಶುಲ್ಕ ವಿನಾಯಿತಿ ಸೌಲಭ್ಯವನ್ನು ಅಭ್ಯರ್ಥಿಗಳು ಕಳೆದುಕೊಳ್ಳುವರು. ವೆರಿಫಿಕೇಶನ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದ್ರೆ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ, ಫೀಸ್ಗೆ ಸಂಬಂಧಪಟ್ಟಂತೆ ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಆ ವಿದ್ಯಾರ್ಥಿಗಳು ಇರುತ್ತಲ್ಲ, ಸೊ ಅವರು ಅದನ್ನ ಒಂದು ಸೌಲಭ್ಯ ಇರುತ್ತಲ್ಲ, ಇದನ್ನ ಕಳ್ಕೊಂತಾರೆ ಅಂತ ಮಾಹಿತಿನ ಕೊಟ್ಟರೆ. ಇವಾಗ ವಿದ್ಯಾರ್ಥಿಗಳು SC ಅಥವಾ ST ಕ್ಯಾಟಗರಿಗೆ ಸಂಬಂಧಪಟ್ಟಿದ್ರು ಕೂಡ ಅವರು ವೆರಿಫಿಕೇಶನ್ ಸಂದರ್ಭದಲ್ಲಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಅವರಿಗೆ ಇದು ಅನ್ವಯ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅವರನ್ನು ಸಾಮಾನ್ಯ ಅಭ್ಯರ್ಥಿ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ GM ಅಂತಾನೆ ಪರಿಗಣಿಸ್ತಾರೆ ಅವರನ್ನ. ಅಷ್ಟು ಪರ್ಸೆಂಟೇಜ್ ಬಂದ್ರೆ ಮತ್ತೆ ಕಟ್ ಆಫ್ ಲಿಸ್ಟ್ ಅಲ್ಲಿ ಅವರಿಗೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬರೋದು, ಸೀಟ್ ಸಿಗೋದು, ಇನ್ನೊಂದು ಮತ್ತೊಂದೆಲ್ಲ ಆಗೋದಿರುತ್ತೆ. ಮತ್ತೆ ಆ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗಲ್ಲ ಈ ಸೌಲಭ್ಯ. ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ನಮೂನೆ D ಯಲ್ಲಿ ಅಥವಾ ಚಾಲ್ತಿಯಲ್ಲಿರುವ ನಿಯಮದಂತೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾಗ್ತಕ್ಕಂಥ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಇಂದ ಕೊಡ್ತಕ್ಕಂಥ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ, ಪರಿಶಿಷ್ಟ ಜಾತಿ ಪ್ರವರ್ಗ A, ಪರಿಶಿಷ್ಟ ಜಾತಿ ಒಂದು ಪ್ರವರ್ಗ ಏನಿದೆಯಲ್ಲ B, ಪರಿಶಿಷ್ಟ ಜಾತಿ ಪ್ರವರ್ಗ C ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ತಮ್ಮ ಪ್ರವರ್ಗದ ಕುರಿತಂತೆ ಹೊಸದಾಗಿ ಪಡೆದಿರುವ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯ ಅಂತ ಕೊಟ್ಟಿದ್ದಾರೆ. ಹೊಸದಂತ ಇಲ್ಲಿ ಮೆನ್ಷನ್ ಮಾಡಿದರೆ. ಸೊ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಟೈಮಲ್ಲಿ ಹೊಸ ತಗೊಂಡ್ರು ಹಳೆ ತಗೊಂಡ್ರೆ ಸದ್ಯಕ್ಕೆ ಅದು ಕ್ಲಾರಿಟಿ ಇಲ್ಲ. ಸೊ ಅದನ್ನ ಬೇಸ್ ಮೇಲೆ ನೋಡಬೇಕಿರುತ್ತೆ. ಮತ್ತೆ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಇರುತ್ತಲ್ಲ, ಸೊ ಅವರಿಗೆ ಸಂಬಂಧಪಟ್ಟ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಅವರು ಕೂಡ ಸಬ್ಮಿಟ್ ಮಾಡಬೇಕು. ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಅಂತಿಮ ದಿನಾಂಕದ ಒಳಗಿರುವುದು ಕಡ್ಡಾಯ ಅಂತ ಮಾಹಿತಿನ ಕೊಟ್ಟರೆ. ವೆರಿಫಿಕೇಶನ್ ಅಪ್ಲಿಕೇಶನ್ ಆಗ್ತಿರ್ತಾರಲ್ಲ, ಅದಕ್ಕೆ ಮುಂಚೆ ಒಳಗಡೆ ಡೇಟ್ ಅಲ್ಲಿ ಇರಬೇಕು ಅಂತ. ಮತ್ತೆ ಶುಲ್ಕ ಮುಟ್ಟುಗಳು ಅಂತೆಲ್ಲ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅಭ್ಯರ್ಥಿಗಳಿಗೆ ಇಲ್ಲಿ ಸಂಬಂಧಪಟ್ಟಂತ ಹೇಳುವಂತಂದ್ರೆ ಇವಾಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಈಗ ಇದು ಯಾವ ತರ ಅಂದ್ರೆ ಅಭ್ಯರ್ಥಿಗಳಿಗೆ ಎಕ್ಸಮ್ಟೆಡ್ ಅಂತ ಬರುವಂತದ್ದು SC ಮತ್ತು ST ವಿದ್ಯಾರ್ಥಿಗಳಂತ ನಿಮ್ಗೆ ಅರ್ಥ ಆಗಿದೆ ಇವಾಗ, ಓಕೆನಾ? ಈಗ ಈ ವಿದ್ಯಾರ್ಥಿಗಳು ಮಾತ್ರ ಒಂದು ಎಕ್ಸಮ್ಟೆಡ್ ಅಂತ ಬಂದಿರುತ್ತೆ, ಶುಲ್ಕ ವಿನಾಯಿತಿ ಇರುತ್ತೆ. ಸೊ ಇವ್ರು ಏನ್ ಮಾಡಬೇಕು, ಮತ್ತೆ ಇತರ ವಿದ್ಯಾರ್ಥಿಗಳು ಏನ್ ಮಾಡಬೇಕಾಗಿದ್ರೆ, ಸೊ ಯಾರಿಗೆ ಒಂದು ದಂಡ ಇದಕ್ಕೆ ಸಂಬಂಧಪಟ್ಟಂತ ಹೇಳುವಂತಾರೆ ಎಕ್ಸಮ್ಟೆಡ್ ಅಂತ ಬಂದಿರುವಂತಹ ಅಭ್ಯರ್ಥಿಗಳು ಇರುತ್ತಲ್ಲ, ಇವ್ರಿಗೆ ಚಲನ್ ಅಂತಕ್ಕಂಥದ್ದು ಡೌನ್ಲೋಡ್ ಆಗೋದಿಲ್ಲ. ಸೊ ಅಂದ್ರೆ ವಿದ್ಯಾರ್ಥಿಗಳಿಗೆ ಇತರ ವಿದ್ಯಾರ್ಥಿಗಳು ಏನ್ ಬರ್ತಿಲ್ಲ, SC ಮತ್ತು ST ನ ಹೊರತುಪಡಿಸಿ ಇತರ ಒಂದು ವಿದ್ಯಾರ್ಥಿಗಳು GM ಬೇಸ್ ಮೇಲೆ ಸೀಟ್ ಅಲರ್ಟ್ ಆಗಿರುವಂತರು SC ST ನ ಹೊರತುಪಡಿಸಿ SC ST ವಿದ್ಯಾರ್ಥಿಗಳಿಗೆ GM ಅಲ್ಲಿ ಅಲರ್ಟ್ ಆಗಿದ್ರೆ ಎಕ್ಸಮ್ಟೆಡ್ ಅಂತ ಬಂದ್ರೆ ಸಮಸ್ಯೆ ಇರೋದಿಲ್ಲ. ಅದ್ರ ಬಗ್ಗೆ ಹೇಳ್ತೀನಿ. 2A 2B 3A 3B ವಿದ್ಯಾರ್ಥಿಗಳಿಗೆ ಫೀಸ್ಗಳು ಮೆನ್ಷನ್ ಆಗಿರುತ್ತೆ. ಪ್ರವರ್ಗ 1 ವಿದ್ಯಾರ್ಥಿಗಳು ಕೂಡ ಆ ಫೀಸ್ ಬಂದಿರುವಂತಹ ಅಭ್ಯರ್ಥಿಗಳು ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಅಲ್ಲಿ ಲಾಗಿನ್ ಕ್ಲಿಕ್ ಮಾಡೋ
ಮಾಡೋದ್ರ ಮುಖಾಂತರದಲ್ಲಿ ಚಲನ್ ಡೌನ್ಲೋಡ್ ಆಗುತ್ತೆ. ಆ ವಿದ್ಯಾರ್ಥಿಗಳಿಗೆ ಚಲನ್ ಡೌನ್ಲೋಡ್ ಮಾಡಬೇಕಿರುತ್ತೆ. ಯಾವ ಥರ ಅಂತ ಮಾಹಿತಿನ ಕೊಡ್ತೇವೆ. ಚಲನ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಎಸ್ ಬಿ ಐ ಬ್ಯಾಂಕ್‌ನಲ್ಲಿ ಆ ಒಂದು ನಿಗದಿತ ಹಣನ ಪೇ ಮಾಡಬೇಕಿರುತ್ತೆ. ನಿಮ್ಮ ಹತ್ತಿರದ ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು, ಎಲ್ಲರ ಒಟ್ಟಿನಲ್ಲಿ ಪೇ ಮಾಡಬೇಕಿರುತ್ತೆ ಅಮೌಂಟನ್ನ. ಆ ಪೇ ಮಾಡಿದ ನಂತರ ವೆರಿಫಿಕೇಷನ್ ಸೆಂಟರ್‌ಗೆ ಹೋಗಿ ಅಡ್ಮಿಷನ್ ಸ್ಲಿಪ್ ಅಂತ ಕೇಳಿದಾಗ ಅಲ್ಲಿ ಅವರು ಡೌನ್ಲೋಡ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಅದು ನಿಮ್ಮ ಹಣ ಕಟ್ಟಿದ ನಂತರದಲ್ಲಿ ಅಲ್ಲಿ ಅಪ್ಲೋಡ್ ಆಗುವಂಥದ್ದು ಇರುತ್ತೆ. ಅಂದರೆ ಡೌನ್ಲೋಡ್ ಆಗುವಂಥದ್ದು ಇರುತ್ತೆ. ಅದನ್ನು ನಿಮಗೆ ಕೊಡ್ತಾರೆ. ಸೊ ಆ ನಂತರದಲ್ಲಿ ನೀವು ಕಾಲೇಜ್‌ಗೆ ಹೋಗಿ ಅಡ್ಮಿಷನ್ ಆಗುವಂಥ ಪ್ರಕ್ರಿಯೆಗಳಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನ ಒಂದು ಎಸ್ ಸಿ, ಎಸ್ ಟಿ ವಿದ್ಯಾರ್ಥಿಗಳಿದ್ದಲ್ಲ ಇವರಿಗೆ ಚಲನ್ ಡೌನ್ಲೋಡ್ ಆಗೋದಿಲ್ಲ. ಇವ್ರು ಏನು ಮಾಡಬೇಕಂದ್ರೆ ಡೈರೆಕ್ಟಾಗಿ ಒಂದು ವೆರಿಫಿಕೇಷನ್ ಸೆಂಟರ್‌ಗೆ ಹೋಗೋ ಮುಖಾಂತರದಲ್ಲಿ ಅಥವಾ ಒಂದು ಪ್ರಿಂಟ್ ಔಟನ್ನು ತಗೊಳ್ಳಿ, ಜೆರಾಕ್ಸ್ ಸ್ಕ್ರೀನ್‌ಶಾಟ್ ಏನಾದರೂ ಅಲ್ಲಿ ಹೋಗೋದ್ರ ಮುಖಾಂತರ ಅಥವಾ ಜನರಲ್ ಆಗಿ ಹೇಳಿದ್ರು ಕೂಡ ಆಗುತ್ತೆ. ಸೊ ಅಲ್ಲಿ ಅವರು ನಿಮಗೆ ಅಡ್ಮಿಷನ್ ಸ್ಲಿಪ್ಪನ್ನು ಡೈರೆಕ್ಟಾಗಿ ಹಾಗೆ ಡೌನ್ಲೋಡ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಯಾರು ಎಸ್ ಸಿ, ಎಸ್ ಟಿ ವಿದ್ಯಾರ್ಥಿಗಳು ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಸ್ಲಿಪ್ಪನ್ನು ಕೊಡ್ತಾರೆ. ಇತರ ವಿದ್ಯಾರ್ಥಿಗಳಿಗೆ ಸ್ಲಿಪ್ ಬರೋದಿಲ್ಲ. ಬಟ್ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಿರೋದೇನೆಂದರೆ ಎಸ್ ಸಿ, ಎಸ್ ಟಿ ವಿದ್ಯಾರ್ಥಿಗಳು ಈ ತಪ್ಪನ್ನು ಮಾಡಬೇಡಿ ಮತ್ತು ಇತರರು ಕೂಡ ಈ ತಪ್ಪನ್ನು ಮಾಡಬೇಡಿ. ಅಂದರೆ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಮುಂಚೆನೇ ಯೋಚನೆ ಮಾಡಿ. ಯಾಕಂದರೆ ಎಸ್ ಸಿ, ಎಸ್ ಟಿ ವಿದ್ಯಾರ್ಥಿಗಳು ಉಚಿತ ಇದೆ ಅನ್ನೋ ಕಾರಣಕ್ಕೆ, ಅಂದರೆ ಉಚಿತ ಮೀನ್ಸ್ ಅಂದರೆ ಶುಲ್ಕ ವಿನಾಯಿತಿ ಇದೆ ಅನ್ನೋ ಕಾರಣಕ್ಕೆ ನೀವು ಅಡ್ಮಿಷನ್ ಸ್ಲಿಪ್ಪನ್ನು ತಗೊಂಡ್ಬಿಟ್ರೆ ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಇರೋದಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಮುಂದಿನ ರೌಂಡ್ಗೆ ಅರ್ಹತೆನ ಕಳ್ಕೊಂತೀರ. ಮತ್ತು ಇತರ ವಿದ್ಯಾರ್ಥಿಗಳು ಅಷ್ಟೇ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಬಂದ್ಬಿಟ್ಟು ಇವಾಗ ಹಣನ ಪೇ ಮಾಡಿರ್ತೀರ 10,025 ಸಮಥಿಂಗ್ 6,025 ಎಷ್ಟೋ ಹಣನ ಪೇ ಮಾಡ್ಬಿಟ್ಟು ನೀವು ಸ್ಲಿಪ್ಪನ್ನು ತಗೊಂಡು ಬಂದ್ರಿ ಅಂದರೆ ಇತರ ಕ್ಯಾಟಗರಿ ವಿದ್ಯಾರ್ಥಿಗಳು ಕೂಡ ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಇರೋದಿಲ್ಲ. ಸೊ ಸ್ಲಿಪ್ಪನ್ನು ತಗೊಂಡಾದ ನಂತರ ಇವಾಗ ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಬೇಕು. ಹಾಗೆ ಅಂದರೆ ಇಲಾಖೆಯಲ್ಲಿ ಹಳಿದಾಡಬೇಕಿರುತ್ತೆ. ಇಬ್ಬರು ವಿದ್ಯಾರ್ಥಿಗಳು ಕೂಡ ರಿಕ್ವೆಸ್ಟ್ ಮಾಡಬೇಕಿರುತ್ತೆ, ರಿಕ್ವೆಸ್ಟ್ ಲೆಟರ್ ಕೊಡಬೇಕಿರುತ್ತೆ. ಸೊ ಹಣನ ಕಟ್ಟಿರ್ತಿಲ್ಲ. ಇವಾಗ ಎಕ್ಸಾಂಪಲ್ ಯಾವುದೋ ವಿದ್ಯಾರ್ಥಿ 6,025 10,025 ಕಟ್ಟಿದೆ ಅಂದರೆ ಇಂತಿಷ್ಟು ಪರ್ಸೆಂಟ್ ಅಂತ ಹಣ ಇರುತ್ತೆ. ಅದನ್ನ ಕಟ್ ಮಾಡ್ಕೊಂತಾರೆ ಇಲಾಖೆ ಕಡೆಯಿಂದ. ಅದ ನಂತರ ರೀಫಂಡ್ ಆಗುವಂಥದ್ದು ಇರುತ್ತೆ. ಮತ್ತೆ ನೆಕ್ಸ್ಟ್ ರೌಂಡ್‌ಗೆ ಅವಕಾಶ ಬೇಕು ಅಂದರೆ ಲೆಟರ್ ಎಲ್ಲ ಬರ್ಸ್ಕೊಂಡು ನಂತರದಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಕೊಡ್ಬೋದು ಅಥವಾ ಥರ್ಡ್ ರೌಂಡ್ ಕೊಡ್ಬೋದು ಅಥವಾ ಯಾವುದೋ ಒಂದು ರೌಂಡ್‌ಗೆ ಅವರು ಅವಕಾಶನ ಕೊಡ್ತೀವಿ ಅಂತ ಮಾಹಿತಿನ ಕೊಡ್ತಾರೆ. ಮತ್ತೆ ಈ ಥರ ಒಂದು ಎಸ್ ಸಿ, ಎಸ್ ಟಿ ವಿದ್ಯಾರ್ಥಿಗಳಿದೆಲ್ಲ ಓಕೆ ನಿಮಗೆ ಶುಲ್ಕ ವಿನಾಯಿತಿ ಇತ್ತು. ನೀವು ಸ್ಲಿಪ್ಪನ್ನ ಪಡ್ಕೊಂಡ್ ಬಂದಿರ್ತೀರಾ. ಸೊ ನೀವು ನೆಕ್ಸ್ಟ್ ರೌಂಡ್‌ಗೆ ಹೋಗ್ಬೋದಾ, ರಿಕ್ವೆಸ್ಟ್ ನೀವು ಮಾಡ್ಬೋದಿರುತ್ತೆ. ಬಟ್ ಆದರೆ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಲೆಟರ್ ಜೊತೆಗೆ ಫೈನ್ ಅನ್ನ ಕೂಡ ಪೇ ಮಾಡಬೇಕಿರುತ್ತೆ. ಯಾರು ದಂಡನ ಕಟ್ಟಬೇಕಿರುತ್ತೆ. ಇತರ ವಿದ್ಯಾರ್ಥಿಗಳು ಹಣನ ಕಟ್ಟಿರ್ತೀರಾ, ಅಲ್ಲಿ ಕಟ್ ಮಾಡ್ಕೊಂಡು ನಿಮಗೆ ರೀಫಂಡ್ ಆಗೋದಿರುತ್ತೆ. ರೀಫಂಡ್‌ಗೂ ಕೂಡ ಅಪ್ಲೈ ಎಲ್ಲ ಮಾಡಬೇಕಿರುತ್ತೆ ನೀವು. ಸಾಕಷ್ಟು ಪ್ರಕ್ರಿಯೆಗಳಾಗುತ್ತೆ. ಆ ಕಾರಣಕ್ಕೆ ಅಡ್ಮಿಷನ್ ಸ್ಲಿಪ್ ತಗೊಳ್ಳೋಕೆ ಮುಂಚೆ ಇದೆಲ್ಲದರ ಬಗ್ಗೆ ಯೋಚನೆ ಮಾಡಿ. ನಂತರ ಎಸ್ ಸಿ, ಎಸ್ ಟಿ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಲೆಟರ್ ಎಲ್ಲ ಕೊಟ್ಟು ನಮ್ಮನ್ನ ನೆಕ್ಸ್ಟ್ ರೌಂಡ್ ಕನ್ಸಿಡರ್ ಮಾಡಿ. ಅಂದ್ರೆ ನಿಮಗೆ ಅನ್ಕೊಂಡಿರುವಂತ ಕಾಲೇಜಿಗೆ ಹೋಗಿ ಬೇಡ ಹಾಗೆ ಏನೋ ರೀಸನ್ಸ್ ಇದ್ರೆ ಇವಾಗ ನಾನು ವಿಡಿಯೋ ಕೂಡ ಮಾಡಿದ್ವಿ, ಅದನ್ನ ನೋಡಬಹುದಾಗಿರುತ್ತೆ. ಯಾವ ಒಂದು ಕಾರಣಕ್ಕೆ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಪಡ್ಕೊಳ್ಳೋದಕ್ಕೆ ಮುಂಚೆ ಏನೆಲ್ಲ ಅಂಶಗಳನ್ನ ಗಮನಿಸಬೇಕು ಅಂತ. ಆ ಕಾರಣಕ್ಕೆ ನಿಮ್ಮ ಒಂದು ಸ್ಲಿಪ್ ಎಲ್ಲ ಪಡ್ಕೊಂಬತ್ತೀರಾ, ಆಮೇಲೆ ಕಾಲೇಜಿಗೆ ಅಡ್ಮಿಷನ್ ಆಗಕ್ಕೆ ಇಷ್ಟ ಇಲ್ಲ ಹಾಗೆ ಏನೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇವಾಗ ಪೇ ಮಾಡಿ ಬಂದಿರ್ತಿಲ್ಲ, ಆ ಅಭ್ಯರ್ಥಿಗಳಿಗೆ ಇಷ್ಟ ಆಗ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ರೌಂಡ್ಗೆ ಅವಕಾಶ ಬೇಕು ಅಂದ್ರೆ ಸ್ಲಿಪ್ ನ ಪಡ್ಕೊಂಡಿಲ್ಲ ಅಂದ್ರೆ ಚಾನ್ಸ್ ಇರುತ್ತೆ ನೆಕ್ಸ್ಟ್ ರೌಂಡ್ ಆಯ್ಕೆ ಕೂಡ ಮಾಡಬೇಕಿರುತ್ತೆ. ಸಾಕಷ್ಟು ಪ್ರಕ್ರಿಯೆಗಳು ಹೋಗುತ್ತೆ. ಇದು ನಾನು ಜಸ್ಟ್ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಹೇಳ್ತಾ ಇದ್ರೆ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ಬೋದು. ಇದು ಈಗ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋಗೆ ಸಂಬಂಧಪಟ್ಟಂತೆ. ಮತ್ತೆ ಇವಾಗ ಒಂದು ಎಸ್ ಸಿ, ಎಸ್ ಟಿ ಅಭ್ಯರ್ಥಿಗಳು ಏನಿದೆಲ್ಲ ಇವ್ರಿಗೆ ಸಂಬಂಧಪಟ್ಟಂತೆ ಹೇಳುವಂತಂದ್ರೆ ಈ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರೋ ಕಾರಣಕ್ಕೆ ಸ್ಲಿಪ್ನ ಪಡ್ಕೊಂಬಂದಿರ್ತೀರಾ. ಪಡ್ಕೊಂಬಂದ್ಮೇಲೆ ನೀವು ನೆಕ್ಸ್ಟ್ ರೌಂಡ್‌ಗೆ ಅವಕಾಶ ಬೇಕು ಅಂದ್ರೆ ನೀವು ರಿಕ್ವೆಸ್ಟ್ ಲೆಟರ್ ಎಲ್ಲ ಕೊಡಬೇಕಿರುತ್ತೆ. ಮತ್ತೆ ಫೈನ್ ಅನ್ನ ಕೂಡ ಪೇ ಮಾಡಬೇಕಿರುತ್ತೆ. ಇಂತಿಷ್ಟು 1-1.5 ಸಾವಿರ ಆಲ್ಮೋಸ್ಟ್ 10% ಏನೋ ಫೈನ್ ಅನ್ನ ತಗೋತಾರೆ. ಸೊ ಆ ಕಾರಣಕ್ಕೆ ಆ ಒಂದು ರಿಕ್ವೆಸ್ಟ್ ಲೆಟರ್ ಎಲ್ಲ ಕೊಟ್ಟು ಆ ನಂತರ ಯಾವ ರೌಂಡ್‌ಗೆ ಅವಕಾಶ ಕೊಡ್ತಾರೆ ಹೇಳಲಿಕ್ಕಾಗಲ್ಲ. ಆ ಕಾರಣಕ್ಕೆ ದುಡುಕ್ಬೇಡಿ. ಆಲ್ಮೋಸ್ಟ್ ವಿದ್ಯಾರ್ಥಿಗಳ ವಿಡಿಯೋ ಕೂಡ ಮಾಡಿದ್ವಿ, ಅದನ್ನ ಕೂಡ ವೀಕ್ಷಣೆ ಮಾಡಿ. ಸೊ ಅಂದ್ರೆ ಯಾವೆಲ್ಲ ಅಂಶಗಳನ್ನ ಗಮನಿಸಿ ನಂತರ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗಿ. ಮತ್ತೆ ತುಂಬಾ ಡಿಲೇ ಕೂಡ ಮಾಡಕ್ಕೆ ಹೋಗಬೇಡಿ. ಇಂತಿಷ್ಟು ದಿನಾಂಕ ಅಂತಾನೂ ಕೂಡ ಕೊಟ್ಟಿರ್ತಾರೆ ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಎಲ್ಲಾನು ಒಂದು ಮಾಹಿತಿಗಳನ್ನ ಕೂಡ ಕೊಟ್ಟಿರುವಂತದ್ದಾಗಿರುತ್ತೆ. ಅಂದ್ರೆ ಹೊಸದಾಗಿ ಕೂಡ ಅಪ್ಡೇಟ್ ಅನ್ನ ಮಾಡ್ತಾರೆ. ಒಂದು ದಾಖಲಾತಿ ತಾತ್ಕಾಲಿಕ ವೇಳಾಪಟ್ಟಿ ಏನಿತ್ತಲ್ಲ ಅದನ್ನ ಅವರು ಫಾಲೋ ಮಾಡೋ ಸಾಧ್ಯತೆಗಳು ತೀರಾ ಕಡಿಮೆ ಕಾಣಿಸ್ತಾ ಇರುವಂತದ್ದು ಈಗ. ಸೊ ಆ ಕಾರಣಕ್ಕೆ ಆಲ್ಮೋಸ್ಟ್ ಡೇಟ್ ಮುಗಿದೋಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಕ್ಕೆ. ಸೊ ಆ ಕಾರಣಕ್ಕೆ ಹೊಸ ದಿನಾಂಕಗಳನ್ನು ಕೂಡ ತಿಳಿಸ್ತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ.